ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬಂದಿರುವಂಥದ್ದು. ಅದು ಕೋಲಾರ ತಾಲೂಕಿನ ಗರಡುಪಾಳ್ಯದಲ್ಲಿ ಅವರ ಕುಟುಂಬಸ್ಥರ ಸುಮಾರು 200ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಅವರ ಆಸ್ತಿ ಇರುವಂಥದ್ದು. ನಾನಿವತ್ತು ಅದೇ ಒಂದು ಪ್ರದೇಶದಲ್ಲಿದ್ದೀನಿ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಗರಡುಪಾಳ್ಯದ ಸುಮಾರು ಒಂದು 20ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳು ಈ ಒಂದು ಪ್ರದೇಶದಲ್ಲಿ ಬರುತ್ತೆ. ಅಂದರೆ 200ಕ್ಕೂ ಹೆಚ್ಚು ಎಕರೆ ಪ್ರದೇಶ ಕೃಷ್ಣ ಬೈರೇಗೌಡ ಕುಟುಂಬದ ಒಡೆತನದಲ್ಲಿರುವಂಥ ಇದು ಒಂದು ಆಸ್ತಿ. ಈ ಒಂದು ಪ್ರದೇಶದಲ್ಲಿ ಸುಮಾರು ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಏನಿದೆ, ಇದು ಸಣ್ಣ ಪುಟ್ಟ ಕೆರೆ ಕುಂಟೆಗಳು ಎಲ್ಲವೂ ಕೂಡ ಈ ಒಂದು 200 ಎಕರೆ ಪ್ರದೇಶದಲ್ಲಿ ಬರುತ್ತೆ. ಇದು ಕೂಡ ಗರಡುಪಾಳ್ಯದ ಕೆರೆ ಅಂತ ಹೇಳಿ ತೋರಿಸ್ತಾ ಇದೆ. ಜೊತೆಗೆ ಈ ಒಂದು ಪ್ರದೇಶದಲ್ಲೇ ಸುಮಾರು ಸಣ್ಣ ಪುಟ್ಟ ಗುಟ್ಟಗಳು ಕೂಡ ಬರುತ್ತವೆ. ಅಂದರೆ ನಿನ್ನೆ ಸದನದಲ್ಲಿ ಏನು ಛಲವಾದಿ ನಾರಾಯಣ ಸ್ವಾಮಿ ಅವರು ಏನು ಆರೋಪವನ್ನು ಮಾಡಿದ್ದಾರೆ, ಅಂದರೆ ಇದೇ ಒಂದು ಪ್ರದೇಶದಲ್ಲಿ ಬರುವಂಥ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಬರುವಂಥ ಖರಾಬನ್ನು ಕೃಷ್ಣ ಬೈರೇಗೌಡರು ತಮ್ಮ ಪ್ರಭಾವವನ್ನು ಬಳಸಿ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅಂದರೆ 21 ಎಕರೆಯಷ್ಟು ಖರಾಬ್ ಜಮೀನನ್ನು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಇದು ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ಅಕ್ರಮವಾಗಿ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸದ್ಯ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಆಗಬೇಕು. ಜೊತೆಗೆ ಕೃಷ್ಣ ಬೈರೇಗೌಡರ ರಾಜೀನಾಮೆ ಕೂಡ ಒತ್ತಾಯ ಮಾಡಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಎಷ್ಟು ಸರ್ವೆ ನಂಬರ್ ಬರುತ್ತೆ ಅನ್ನುವಂಥದ್ದನ್ನು ನಾನು ಒಂದು ದಿಶಾಂಕ್ ಆ್ಯಪಲ್ಲಿ ಕೂಡ ನಾನು ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇವಾಗ ಇರುವಂಥ ನಾವು ಪ್ರದೇಶ ಏನಿದೆ, ಇದು ನಾವಿಲ್ಲಿರುವಂಥ ಒಂದು ಪ್ರದೇಶ. ಈ ಒಂದು ಪ್ರದೇಶ ಅಂದರೆ ಸರ್ವೆ ನಂಬರ್ 10ರಲ್ಲಿ ಈ ಒಂದು ಕೆರೆ ಏನು ಬರುತ್ತೆ, ಇದು ನಾವು ಪಕ್ಕದಲ್ಲಿ ನಾನು ಈಗಾಗಲೇ ತೋರಿಸಿದಂಥದ್ದು. ಅಂದರೆ ಈಗ ಆರೋಪ ಮಾಡ್ತಿರುವಂಥ ಪ್ರದೇಶ ಏನಿದೆ, ಅದು 46 ಮತ್ತು 47. ಇದು ಈ ಒಂದು 46 ಸರ್ವೆ ನಂಬರ್ ಇಲ್ಲಿ ಬರುತ್ತೆ. ಈ ಒಂದು 46 ಸರ್ವೆ ನಂಬರ್ ಪಕ್ಕದಲ್ಲೇ 47 ಬರುತ್ತೆ. ಅಂದರೆ ಈ ಒಂದು ಪ್ರದೇಶದಲ್ಲಿ ಒಟ್ಟು ಅಂದರೆ 21 ಎಕರೆಯಷ್ಟು ಪ್ರದೇಶವನ್ನು ಅಕ್ರಮವಾಗಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಕೃಷ್ಣ ಬೈರೇಗೌಡರು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗ ಸದ್ಯ BJP ಅವರು ಮಾಡ್ತಾ ಇರುವಂಥದ್ದು. ಅಂದರೆ ಈ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮಾತುಗಳು ಕೇಳಿಬಂದಿರುವಂಥದ್ದು. ಸದ್ಯ ಇವತ್ತು ಈಗಾಗಲೇ BJP ಕಾರ್ಯಕರ್ತರು ತಾಲೂಕು ಕಚೇರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾಖಲಾತಿಗಳನ್ನು ಕೂಡ ಯಾರು ತೆಗೆದುಕೊಂಡು ಹೋಗಬಾರ್ದು, ಮತ್ತು ಅವ್ರ ಪ್ರಭಾವ ಬಳಸಿ ಅದನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತನಿಖೆ ಆಗೋವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾಖಲಾತಿಗಳನ್ನು ಕೂಡ ಮರೆಮಾಚುವಂಥ ಪ್ರಯತ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟಗಳನ್ನು ಕೂಡ ಆರಂಭ ಮಾಡಿರುವಂಥದ್ದು. ಒಟ್ಟಾರೆ ಈ ಒಂದು ಕೃಷ್ಣ ಬೈರೇಗೌಡರ ಮೇಲೆ ಬಂದಿರುವಂಥ ಆರೋಪ ಏನಿದೆ, ಇದನ್ನು ಒಂದು ಸಮಗ್ರವಾದಂಥ ತನಿಖೆ ಆದ ನಂತರದಲ್ಲೇ ಸತ್ಯಾಸತ್ಯತೆ ತಿಳಿಯುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.